ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಆತ್ಮೀಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ರಹಸ್ಯಮಯ ಹಾಗೂ ಪರಿವರ್ತನೆಯ ಸಂಕೇತವಾದ ನಕ್ಷತ್ರವೇ ಆರ್ದ್ರ ನಕ್ಷತ್ರವಾಗಿದ್ದು, ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆರ್ದ್ರ ಅಂದರೆ ತೇವಗೊಂಡಿರೋದು, ಕಣ್ಣೀರು, ಭಾವನೆಗಳ ಆಳ ಮತ್ತು ಜೀವನದಲ್ಲಿ ಮಹತ್ತರ ಬದಲಾವಣೆಗಳನ್ನು ಸೂಚಿಸುವುದು ಅಂತ ಅರ್ಥ ಕೊಡುತ್ತೆ. ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಸಾಮಾನ್ಯವಾಗಿ ಅತ್ಯಂತ ಬುದ್ಧಿವಂತರು, ಕುತೂಹಲಿಗಳು ಮತ್ತು ಜೀವನದ ಪ್ರತಿಯೊಂದು ವಿಷಯದ ಹಿಂದಿರುವ ಸತ್ಯವನ್ನು ತಿಳಿದುಕೊಳ್ಳುವ ತೀವ್ರ ಆಸಕ್ತಿಯನ್ನು ಹೊಂದಿರ್ತಾರೆ. ಮಿಥುನ ರಾಶಿಯು ವಾಯುತತ್ವದ ರಾಶಿಯಾಗಿದ್ದು, ಇದರ ಅಧಿಪತಿ ಬುದ್ಧಿವಂತಿಕೆ, ಸಂವಹನ ಮತ್ತು ವ್ಯಾಪಾರದ ಕಾರಕನಾದ ಬುಧ ಗ್ರಹವಾಗಿದ್ದರೆ, ಆರ್ದ್ರ ನಕ್ಷತ್ರದ ಅಧಿದೇವತೆ ಪರಮಶಕ್ತಿಶಾಲಿಯಾದ ರುದ್ರದೇವ ಆಗಿರೋದ್ರಿಂದ ಇವರ ವ್ಯಕ್ತಿತ್ವದಲ್ಲಿ ಬುದ್ಧಿಶಕ್ತಿ ಮತ್ತು ಅಪಾರವಾದ ಆಂತರಿಕ ಶಕ್ತಿಯ ಅದ್ಭುತ ಸಂಗಮವನ್ನು ನಾವು ಕಾಣಬಹುದು. ಇವರು ಜೀವನದಲ್ಲಿ ಯಾವುದೇ ವಿಷಯವನ್ನು ಮೇಲ್ನೋಟಕ್ಕೆ ಸ್ವೀಕಾರ ಮಾಡೋದಿಲ್ಲ. ಅದರ ಆಳವನ್ನು ಅರಿತುಕೊಳ್ಳುವವರೆಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ. ಇವರ ಮನಸ್ಸು ಸದಾ ಹೊಸ ವಿಚಾರಗಳು, ಹೊಸ ಅನುಭವಗಳು ಮತ್ತು ಹೊಸ ಜ್ಞಾನವನ್ನು ಹುಡುಕ್ತಾ ಇರ್ತಾರೆ. ಆರ್ದ್ರ ನಕ್ಷತ್ರದವರು ಹೊರಗಿನಿಂದ ಗಟ್ಟಿಯಾಗಿ ಮತ್ತು ನಿರ್ಭಯವಾಗಿ ಕಾಣಿಸಿಕೊಂಡರೂ ಕೂಡ ಒಳಗಿನಿಂದ ಅತ್ಯಂತ ಭಾವನಾತ್ಮಕ ಹೃದಯವನ್ನು ಹೊಂದಿರ್ತಾರೆ. ಜೀವನದಲ್ಲಿ ಅನೇಕ ಬಾರಿ ಕಷ್ಟಗಳು, ನಿರಾಸೆಗಳು ಮತ್ತು ಅನಿರೀಕ್ಷಿತ ಬದಲಾವಣೆಗಳನ್ನು ಎದುರಿಸಬೇಕಾಗಬಹುದು. ಆದರೆ ಈ ಸವಾಲುಗಳೇ ಇವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ರೂಪಿಸುತ್ತೆ. ಇವರ ಜೀವನವು ಸಾಮಾನ್ಯವಾಗಿ ಒಂದು ಪರಿವರ್ತನೆಯ ಪಯಣದಂತಿದ್ದು, ಪ್ರತಿ ಕಷ್ಟದ ನಂತರ ಇನ್ನಷ್ಟು ದೊಡ್ಡ ಯಶಸ್ಸು ಇವರನ್ನು ಎದುರು ನೋಡ್ತಾ ಇರುತ್ತೆ. ಇವರು ಸಂಶೋಧನೆ, ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ, ಮಾಧ್ಯಮ, ಬರವಣಿಗೆ, ತನಿಖೆ ಮತ್ತು ಹೊಸ ಆವಿಷ್ಕಾರಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಇವರ ಚಿಂತನೆ ಸಾಮಾನ್ಯ ಜನರಿಗಿಂತ ವಿಭಿನ್ನವಾಗಿದ್ದು, ಸಮಸ್ಯೆಗಳಿಗೆ ವಿಶಿಷ್ಟ ಪರಿಹಾರಗಳನ್ನು ಕಂಡುಹಿಡಿಯುವ ಅದ್ಭುತ ಪ್ರತಿಭೆ ಇವರಲ್ಲಿ ಇರುತ್ತೆ. ಆರ್ಥಿಕವಾಗಿ ಇವರು ತಮ್ಮ ಸ್ವಂತ ಬುದ್ಧಿ ಮತ್ತು ಪರಿಶ್ರಮದಿಂದ ಯಶಸ್ಸನ್ನು ಗಳಿಸ್ತಾರೆ. ಜೀವನದ ಆರಂಭದಲ್ಲಿ ಏರಿಳಿತಗಳು ಕಂಡುಬಂದರೂ ನಂತರದ ವರ್ಷಗಳಲ್ಲಿ ಉತ್ತಮ ಪ್ರಗತಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ಪಡಿತಾರೆ. ಆರ್ದ್ರ ನಕ್ಷತ್ರದವರ ಅತ್ಯಂತ ದೊಡ್ಡ ಶಕ್ತಿ ಏನು ಅಂದರೆ, ಯಾವುದೇ ಸಂಕಷ್ಟದ ಪರಿಸ್ಥಿತಿಯಿಂದ ಕೂಡ ಮತ್ತೆ ಎದ್ದು ನಿಲ್ಲುವ ಸಾಮರ್ಥ್ಯ. ಇವರು ಎಷ್ಟೇ ಬಾರಿ ಸೋತರೂ ಮತ್ತೆ ಹೊಸ ಉತ್ಸಾಹದಿಂದ ತಮ್ಮ ಗುರಿಯ ಕಡೆಗೆ ಸಾಗ್ತಾರೆ. ವೈವಾಹಿಕ ಜೀವನದಲ್ಲಿ ಇವರು ಪ್ರಾಮಾಣಿಕ ಮತ್ತು ನಿಷ್ಠಾವಂತರಾಗಿರ್ತಾರೆ. ಆದರೆ ತಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸದ ಕಾರಣ ಕೆಲವೊಮ್ಮೆ ಸಂಗಾತಿಯೊಂದಿಗೆ ತಪ್ಪು ಅರ್ಥೈಸಿಕೆಗಳು ಉಂಟಾಗಬಹುದು. ಆದ್ದರಿಂದ ತಮ್ಮ ಮನಸ್ಸಿನ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳೋದನ್ನು ಕಲಿಯೋದು ಇವರ ಸಂಬಂಧಗಳಿಗೆ ಹೆಚ್ಚಿನ ಬಲವನ್ನು ನೀಡುತ್ತೆ. ಕೆಲವೊಮ್ಮೆ ಕೋಪ, ಅತಿಯಾದ ಚಿಂತೆ ಮತ್ತು ಅಶಾಂತ ಮನಸ್ಸು ಇವರಿಗೆ ಸಮಸ್ಯೆ ಆಗಬಹುದು. ಆದ್ದರಿಂದ ಧ್ಯಾನ, ಯೋಗ ಮತ್ತು ಆತ್ಮಚಿಂತನೆಯ ಮೂಲಕ ಮನಸ್ಸನ್ನು ಸಮತೋಲನದಲ್ಲಿ ಇಡೋದು ಅತ್ಯಂತ ಅಗತ್ಯವಾಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆರ್ದ್ರ ನಕ್ಷತ್ರದವರು ಭಗವಾನ್ ಶಿವನ ಆರಾಧನೆ ಮಾಡೋದು, ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸೋದು ಹಾಗೂ ಸೋಮವಾರದಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡೋದರಿಂದ ವಿಶೇಷವಾದ ಶುಭ ಫಲಗಳನ್ನು ಪಡಿತಾರೆ ಅಂತ ಹೇಳಲಾಗುತ್ತೆ. ಜೊತೆಗೆ ಅಗತ್ಯ ಇರೋರಿಗೆ ಸಹಾಯ ಮಾಡೋದು ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯೋದು ಇವರ ಜೀವನದಲ್ಲಿ ಇನ್ನಷ್ಟು ಯಶಸ್ಸು ಮತ್ತು ಶಾಂತಿಯನ್ನು ತರಬಹುದು. ಇಂತಹ ಅಪಾರ ಬುದ್ಧಿಶಕ್ತಿ, ಆಂತರಿಕ ಸಾಮರ್ಥ್ಯ, ಪರಿವರ್ತನೆಯ ಶಕ್ತಿ ಮತ್ತು ಅಚಲ ಸಂಕಲ್ಪವನ್ನು ಹೊಂದಿರುವ ಆರ್ದ್ರ ನಕ್ಷತ್ರದವರು ಜೀವನದ ಪ್ರತಿಯೊಂದು ಸವಾಲನ್ನು ಜಯಿಸಿ ಮಹತ್ತರ ಸಾಧನೆಗಳನ್ನು ಮಾಡುವ ಜನ್ಮಜಾತ ಹೋರಾಟಗಾರರು ಮತ್ತು ವಿಜಯಶಾಲಿಗಳು ಆಗಿರ್ತಾರೆ. ಈ ವಿಡಿಯೋ ನಿಮ್ಮ ಜೀವನಕ್ಕೆ ಹತ್ತಿರ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಜೈ ಗಣೇಶ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.